ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಸರ್ ನಮಸ್ಕಾರ, ನಾವು ತುಮಕೂರಿಂದ ಬಂದಿದ್ದೇವೆ. ಇದೇನ್ ಮೇಡಮ್ ಇಷ್ಟೊಂದು ಗಿಫ್ಟ್ ಪ್ಯಾಕೆಟ್ ತಂದಿದ್ದೀರಿ ಹಿಂದಗಡೆ? ಇದು ಇಲ್ಲಿ ಕ್ಷೇತ್ರ ಮಹಿಮೆ ನಮ್ಮ ಮೊಮ್ಮಗನ್ಗೆ ಸ್ಕೂಲಿಗೆ ಸೇರಿಸ್ತಿದೀವಿ ಈ ವರ್ಷ ಮೊದಲನೇ ಸಾರಿಗೆ. ಈ ವರ್ಷ ಮೊದಲನೇ ಸಾರಿಗೆ. ಇಲ್ಲಿ ಬೇರೆ ಓದ್ತಾ ಇರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗ್ ಬರುತ್ತಂತೆ, ಅಥವಾ ಹೊಸದಾಗಿ ಸೇರ್ಸೋ ಮಕ್ಕಳಿಗೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಒಳ್ಳೇದಾಗತ್ತಂತೆ. ನಮ್ಮ ಮಗು ಹೆಸರಲ್ಲಿ ಇಲ್ಲಿ ಒಂದ್ 4 ಜನ ಮಕ್ಕಳಿಗೆ ಇದು ಕೊಟ್ರೆ ಉಪಯೋಗ ಆಗುತ್ತೆ ಅನ್ಬಿಟ್ಟು ಇದರಲ್ಲಿ ಬುಕ್ಕು, ಪೆನ್ನು, ಪೆನ್ಸಿಲ್ ಬಾಕ್ಸ್ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಮೊಮ್ಮಗನ್ಗೆ ಜ್ಞಾಪಕಾರ್ಥದಲ್ಲಿ ಇದನ್ನೆಲ್ಲ ತಂದಿದ್ದೀವಿ ಸರ್. ಮೇಡಮ್, ಇಡೀ ಪ್ರಪಂಚದಲ್ಲಿ ನಿಮ್ ತರದವ್ರು 100 ಒಬ್ಬೊಬ್ರು ಸಿಗ್ತಾರೆ ಅಂತಾರೆ. ಎಲ್ರು ಇಲ್ಲಿ ಬಂದು ಏನೇನೋ ದಾನ ಕೊಡ್ತಾರೆ, ಏನೇನೋ ಕೊಡ್ತಾರೆ. ನಿಮ್ ಮೊಮ್ಮಗನ ಫಸ್ಟ್ ಟೈಮ್ ಸ್ಕೂಲ್ಗೆ ಸೇರ್ಸೋದಕ್ಕೋಸ್ಕರ ಇಲ್ಲಿರೋ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸಕ್ಕೆ ವಿದ್ಯಾ ಪರಿಕರಗಳು ಕೊಡ್ತಾ ಇದ್ದೀರಲ್ಲ? ಹೌದು ಸರ್. ಇಷ್ಟೊಂದು ಒಳ್ಳೆ ಆಲೋಚನೆ ಇದೆ, ನೀವೇನ್ ಮಾಡ್ತಾ ಇದ್ದೀರಾ? ನಾನು ಬೇಸಿಕಲಿ ಟೀಚರು. ಏನ್ ಟೀಚ್ ಮಕ್ಕಳಿಗೆ ಮನೆಯಲ್ಲಿ ಭಗವದ್ಗೀತೆ ಎಲ್ಲ ಹೇಳ್ಕೊಡ್ತೀನಿ ಪುಟ್ಟ ಮಕ್ಕಳಿಗೆ. ಭಗವದ್ಗೀತೆ ಹೇಳುವ ಟೀಚರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇಷ್ಟು ಉಪಯೋಗ ಆಗೋ ಮಾಡ್ತಾರೆ. ಹೌದು 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 ಸರ್. ನಿಮ್ಗೆ ಯಾರು ಈ ತರ ಐಡಿಯಾಸ್ ಹೇಳಿದ್ರು, ಈ ತರ ಕೊಡ್ಬೇಕು, ಈ ತರ ಕೊಟ್ಟು ಒಳ್ಳೇದು ಅಂತ? ನಮ್ಮಿಂದ 4 ಜನ ಮಕ್ಕಳಿಗೂ ಹೆಲ್ಪ್ ಆಗ್ಲಿ ಅಂತ ಮಾಡಿದೀವಿ. ಓದಲ್ಲಿ ಹಿಂದೆ ಇರೋ ಮಕ್ಕಳಿಗೆ ಅಲ್ವಾ, ಹೊಸದಾಗಿ ಸೇರೋ ಮಕ್ಕಳಿಗೆ ಇದು ತಗೊಂಡ್ರೆ ಅವ್ರಿಗೂ ಯೂಸ್ ಆಗತ್ತಲ್ವಾ ಅನ್ನೋ ಒಂದು ಉದ್ದೇಶದಿಂದ ಈ ತರ ತಂದಿದೀವಿ ಸರ್. ನಿಮ್ಮ ಮಗನ ಈ ವರ್ಷ ಹೊಸದಾಗಿ ಸ್ಕೂಲ್. ಹೌದು ಸರ್, ಹೌದು ಹೌದು. ಅವ್ನ ವಿದ್ಯಾಭ್ಯಾಸ ಚೆನ್ನಾಗ್ಲಿ ಅಂತ ಮಕ್ಕಳಿಗೆ ನೋಟ್ ಪುಸ್ತಕ ಇವಾಗ ಸಾಮಾನ್ಯಕ್ಕೆ ಏನಾದ್ರು ಒಂದು ಫಂಕ್ಷನ್ ಅಂದ್ರೆ ಸಿಹಿ ಹಂಚ್ತೀವಿ. ಇವಾಗ ಮೊಮ್ಮಗನ್ಗೆ ಅಂದ್ರೆ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧ ಪಟ್ಟಿರೋದ್ರಿಂದ ನಾವ್ ಈ ತರ ಆಲೋಚನೆ ಮಾಡಿ ಈ ತರ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಮೇಡಮ್, ಈಗ ಎಲ್ರು ಕೂಡ ತುಂಬಾ ಜನ ಈಗ ದೇವಸ್ಥಾನಕ್ಕೆ ಅದು ಇದು ಏನೇನೋ ಕೊಡೋದು ಮಾಡ್ತಾರೆ, ಆದ್ರೆ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾ ಇದ್ದೀರಾ. ಸ್ವೀಟ್ ಕೊಡ್ಬೋದಾಯ್ತಲ್ಲ ಮಕ್ಕಳಿಗೆ? ಸ್ವೀಟನ್ನು ತಂದಿದ್ದೀವಿ. ಸ್ವೀಟನ್ನು ತಂದಿದ್ದೀವಿ. ಮಕ್ಕಳಿಗೆ ಸಿಹಿ ಅಂದ್ರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ? ಫಸ್ಟ್ ಅದನ್ನ ಕೊಟ್ಮೇಲೆ ಬುಕ್ಕು ಪೆನ್ನು ಕೊಡ್ತೀವಿ. ನೋಡಿ, ಎಷ್ಟೋ ಜನ ವಿದ್ಯಾವಂತರು ತುಂಬಾ ಮೌಢ್ಯವನ್ನ ಅನುಸರಿಸ್ತಾರೆ, ಆದ್ರೆ ನೀವು ನಿಜವಾಗ್ಲೂ ಕೂಡ ಭಗವದ್ಗೀತೆ ಹೇಳ್ಕೊಡ್ತಾ ಇರೋ ಕೂಡ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀರಾ. ನೀವೇನ್ ಓದಿದ್ದೀರಾ ಮೇಡಮ್? ನಾನು BCom ಮಾಡಿದ್ದೇನೆ. BCom ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈ ಕ್ಷೇತ್ರದಲ್ಲೇ ಕೊಡ್ಬೇಕು ಅಂತ ಯಾಕೆ ಬಂದ್ರಿ? ಈ ಕ್ಷೇತ್ರ ಮಹಿಮೆ ಚೆನ್ನಾಗಿದೆ. ಹಿಂದುಳಿದಿರೋ ಮಕ್ಕಳು ಓದಲ್ಲಿ ಚೆನ್ನಾಗ್ ಬರ್ತಾರಂತೆ, ಕೆಲಸ ಇಲ್ದೇ ಇರೋರ್ಗೆ ಕೆಲಸ ಸಿಗುತ್ತಂತೆ, ಮದ್ವೆ ಆಗದೆ ಇರೋರ್ಗ್ ಮದ್ವೆ ಆಗುತ್ತಂತೆ, ಏನಾದ್ರೂ ಹರಕೆ ಇದ್ರು ತೀರುತ್ತಂತೆ. ಕ್ಷೇತ್ರ ಮಹಿಮೆ ತುಂಬಾ ಇದೆ. ಶೃಂಗೇರಿಗೆ ಹೋಗೋದು ನೋಡಿದೀವಿ, ಅಲ್ಲೂ ತುಂಬಾ ಜನ ಹೋಗ್ತಾರೆ. ಮಠ ಈಗ ಇದು ಆಗ್ಬಿಟ್ಟಿದೆ, ಶೃಂಗೇರಿ ಮಠಕ್ಕೆ ಸೇರಿದೆಯಲ್ಲ ಈಗ? ಹೌದು ಹೌದು, ಇಲ್ಲೇ ಹತ್ರದಲ್ಲಿದೆ ನಮ್ಗೆ. ಮೇಡಮ್, ನೀವು ಶೃಂಗೇರಿ ಮಠಕ್ಕೆ ಹೋಗೋ ಬದಲು ಯಾಕೆ ಇಲ್ಲಿಗೆ ಬಂದ್ರಿ? ಶೃಂಗೇರಿ ತುಂಬಾ ದೂರ ಇದೆ, ಅಷ್ಟು ದೂರ ಹೋಗಕ್ ಆಗ್ದಿರೋರು ಇದು ನಮ್ಮ ಮನೆಗೆ ಹತ್ರ ಅಂತ ಇಲ್ಲೇ ಬಂದಿದೀವಿ ಕೊಡ್ಗೆ ಮಕ್ಕಳಿಗೆ ಅಂತ. ಈಗ ನೀವು ಒಂದು ಬಾಕ್ಸ್ ತಗೊಳ್ಳಿ ಮೇಡಮ್, ಒಂದ್ ಕೈಲಿ ಇಟ್ಕೊಂಡು ಬಾಕ್ಸ್ ಒಂದ್ ಕೈಲಿ ಇಟ್ಕೊಳ್ಳಿ. ಮೈಕು ಏನೇನಿದೆ ಓಪನ್ ಮಾಡಿ ಮೇಡಮ್. ಏನೇನಿದೆ ಹೇಳಿ ಮೇಡಮ್? ಬುಕ್ ಇದೆ, ನೋಟ್ ಬುಕ್ ಇದೆ, ಪೆನ್ಸಿಲ್, ಪೆನ್ನು, ಇರೇಸರ್, ಸ್ಕೇಲ್ ಎಲ್ಲ ಸೆಟ್ ಇದೆ. ಒಂದ್ ಸೆಟ್ ಇದೆ, ಮತ್ತೆ ಸ್ಕೆಚ್ ಪೆನ್ಸ್ ಒಂದ್ ಸೆಟ್ ಇದೆ, ಸ್ಕೆಚ್ ಪೆನ್ ಇದೆ, ಮತ್ತೆ ಇದೇನು ಇನ್ನು ಬೇರೆ ಇದೆ. ಇದು ಪಜಲ್ ಬಾಲ್ ಹುಂಡಿ ತರ. ಓಪನ್ ಮಾಡಿ ಮೇಡಮ್, ಓಪನ್ ಮಾಡಿ. ಇವರು ನಿಮ್ಮ ಮನೆಯವರ ಮೇಡಮ್? ನಮ್ಮ ಯಜಮಾನ್ರು. ಇದು ನಿಮ್ಮ ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟು ಈ ತರ ಮಾಡ್ತಾ ಇರೋದಾ? ಹೌದು. ಅಥವಾ ನಿಮ್ ತಾಯಿ ಬಲವಂತಕ್ಕೆ ಏನಾದ್ರು ಬಂದಿದ್ದೀರಾ? ಇಲ್ಲ ಇಲ್ಲ, ಎಲ್ಲಾರ್ಗು ಇಷ್ಟಪಟ್ಟೆ ನಮ್ಮ ಮಗುಗ್ ಒಳ್ಳೇದಾಗ್ಲಿ ಅಂತ ಎಲ್ಲಾರು ಬಂದಿದೀವಿ. ಒಳ್ಳೇದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ನಿಜವಾದ ಒಂದು ಸೋಷಿಯಲ್ ಥಾಟ್ ಅಂತಂದ್ರೆ ಇದು. ಯಾಕಂದ್ರೆ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಶಿಕ್ಷಣಕ್ಕೆ ಮಹತ್ವ ಪಡ್ಕೊಂಡಿದೆ, ವಿದ್ಯಾ ಚೌಡೇಶ್ವರಿ. ಆದ್ರೆ ಇಂಥ ಜಾಗದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡ್ತಾ ಇದ್ದಿಲ್ಲ. ಈ ಐಡಿಯಾಸ್ ಕೊಟ್ಟಿದ್ದಾರೆ ನಿಮ್ಗೆ? ಅದು ನಾವೇ ನೀವೇ ಮಾಡಿರೋದು. ಅಲ್ಲ, ನೀವೆಲ್ಲರೂ ಓದಿದ್ಕೆ ಸಾರ್ಥಕ ಆಯ್ತು, ನಿಮ್ ತಂದೆಗೆ ಜೀವನ ಸಾರ್ಥಕ ಆಯ್ತು ಅನಿಸ್ತಾ ಇರುತ್ತೆ ಈಗ ಅವ್ರಿಗೆ. ನಿಮ್ ತಂದೆ ಕೈ ಕೊಡಿ ಮೈಕು. ಸರ್, ಈಗ ನಿಮ್ಮ ಮೊಮ್ಮಗನ್ನ ಸೇರ್ಸಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಏನ್ ಅನಿಸ್ತಾ ಇದೆ ನಿಮ್ಗೆ? ನನ್ಗೆ ಇಲ್ಲಿ ಬಂದು ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಇದನ್ನು ನನ್ನ ಮೊಮ್ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ ಕರ್ಕೊಂಡ್ ಬಂದಿದ್ದೀನಿ. ನಾನು, ನನ್ನ ಧರ್ಮಪತ್ನಿ ಹಾಗೂ ನನ್ನ ಮಗಳು ಮತ್ತು ಅಳಿಯ, ನಮ್ಮ ಚಿಕ್ಕ ಮಗಳು, ಮೊಮ್ಮಗ, ನಾವೆಲ್ಲರೂ ತುಮಕೂರಿಂದ ಬಂದಿದ್ದೀವಿ. ಈಗ ಎಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ ಕೊಡ್ತಾ ಇರೋದು, ಈ ತರ ಮನೆಯವರೆಲ್ಲ ಒಪ್ಕೊಂಡು? ತುಂಬಾ ಸಂತೋಷ ಆಗ್ತಾ ಇದೆ. 16 ಮಕ್ಕಳು ವಿದ್ಯಾವಂತರಾಗಿ ಮುಂದೆ ಬರಬೇಕು. ನಮ್ಮ ದೇಶಕ್ಕೆ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಆ ಮಕ್ಕಳು. ಅವರಿಂದ ದೇಶಕ್ಕೆ ಒಳ್ಳೇದು. ಮೊಮ್ಮಗನ ಬಗ್ಗೆನೇ ಯೋಚನೆ ಮಾಡಿ ಎಲ್ಲ ಮಕ್ಕಳ ಬಗ್ಗೆ? ಹೌದು, ನನ್ನ ಮೊಮ್ಮಗ, ನನ್ನ ಮೊಮ್ಮಗನ ಜೊತೆ ಅವನ ಜೊತೆ ಎಲ್ಲ ಮಕ್ಕಳುಗಳು ಮುಂದುವರಿಬೇಕು. ಇದೇನ್ ಮೇಡಮ್ ಅಕ್ಷರ ಬರೆಸ್ತಾ ಇದ್ರಲ್ಲ ನೀವು? ಅಕ್ಷರಾಭ್ಯಾಸ ಒಳ್ಳೆ ಇದು ಜ್ಞಾನ ಆಗ್ಲಿ ಅಂತ. ಅಕ್ಷರಾಭ್ಯಾಸ ಅಂತ ನಾಲ್ಗೆ ಮೇಲೆ ಅಕ್ಷರ ಬರೆಸ್ತಾ ಇದ್ರೆ, ಇದು ಎಷ್ಟು ಬಾರಿ ಬರೆಸ್ತಾ ಇದ್ರಿ ಮೇಡಮ್? ಇದೆರಡನೇ ಸರಿ. ಇದೇನ್ ಕಾರಣಕ್ಕೆ ಬರೆಸ್ತಾ ಇರೋದು? ಡಲ್ ಇದ್ದ, ಚೆನ್ನಾಗಿ ಓದ್ತಾ ಇದ್ದ, ಯಾಕಂದ್ರೆ ತುಂಬಾ ಡಲ್ ಆಗಿದ್ದ.
ಹಾಗಾಗಿ ಈ ತರ ಹೋದ್ರೆ ಚೆನ್ನಾಗಾಗುತ್ತೆ ಅಲ್ಲಿ ಅಂತ ಹೇಳಿದ್ರು ನಮ್ಗೆ ಯಾರು ಬೇರೆಯವರು ಬೇರೆಯವ್ರ ಮಕ್ಕಳಿಗೆ ಅದು ಒಳ್ಳೇದಾಗಿದೆ ಮೇಡಮ್. ಆಗಿದೆ ಅಂತ ಕೇಳಿದೀವಿ ಸರ್. ಹಾಗಾಗಿ ನಂಬಿಕೆ ಮೇಲೆ ಆಧ್ಯಾತ್ಮ ಶಕ್ತಿ ಒಂದ್ ಬೇಕಲ್ಲ, ಬಲ. ಖಂಡಿತ ಮೇಡಮ್. ಅಂದ್ರೆ ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ಮೇಡಮ್? ಈಗ 4th ಸ್ಟ್ಯಾಂಡರ್ಡ್ ಮುಗಿದೆ ಸರ್. ನೆಕ್ಸ್ಟ್ 5th 4th ಸ್ಟ್ಯಾಂಡರ್ಡ್ಗೆ ಇಷ್ಟೊಂದು ನಿಮಗೆ ತುಂಬಾ ಕೇರ್ ಮಾಡ್ಬೇಕು ಅನ್ಸುತ್ತಾ? ಬೇಕಲ್ಲ ಸರ್. ಮಕ್ಳು ಇರೋದು ಮಗ, ಒಳ್ಳೆ ಶಕ್ತಿ ಬೇಕು. ಎಲ್ಲ ಏನ್ ಶಕ್ತಿ ಇದ್ದು ಆಧ್ಯಾತ್ಮ ಶಕ್ತಿ ದೇವ್ರು ನಂಬ್ಬೇಕಲ್ವಾ, ಬಲ ಬೇಕಲ್ವಾ. ಎಜುಕೇಶನ್ ಬೇಕು ಅಂದ್ರೆ ಆಧ್ಯಾತ್ಮಿಕ ಶಕ್ತಿನೂ ಬೇಕು ಆಧ್ಯಾತ್ಮ ಅಂತ. ಶಕ್ತಿಗೋಸ್ಕರ ಅದ್ ನಿಮ್ ಫ್ಯಾಮಿಲಿ ಎಲ್ಲ ಬಂದಿದೆ? ಎಲ್ಲ ಬಲ ಇದ್ರು ಆ ದೇವ್ರದ ಒಂದು ಬಲ ಬೇಕಲ್ಲ ಮಗು. ದೇವ್ರ ಬಲನೂ ಬೇಕು ಅಂತೀರಾ? ನೀವ್ ಏನ್ ಓದಿದ್ದೀರಾ ಮೇಡಮ್? ನಮ್ದು BSc ಆಗಿದೆ ಸರ್. ನೀವು BSc, ಅದಕ್ಕೆ ಎಜುಕೇಶನ್ ಮಹತ್ವ ಗೊತ್ತಿದೆ. ನೀವು ಇವನ್ ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಂ ಮೇಡಮ್? ಇಂಗ್ಲಿಷ್ ಮೀಡಿಯಂ ಸರ್. CBSE. CBSE. ಈ ಎಷ್ಟು ವರ್ಷದಿಂದ ಡಲ್ ಆಗಿದೆ ಮೇಡಮ್? 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಚೆನ್ನಾಗಿ ಓದ್ತಾ ಇದ್ದ. ಈ ಹೋದ ವರ್ಷ ಇದ್ದು ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ. ಇನ್ನು ಎಷ್ಟು ಬಾರಿ ಬರಕ್ ಹೇಳಿದ್ದಾರೆ ಮೇಡಮ್? ನೆಕ್ಸ್ಟ್ ಒಂದ್ಸಲಿ ಬರಕ್ ಹೇಳಿದ್ದಾರೆ, 3ನೇ ಟೈಮ್. ಈಗ ಇಲ್ಲಿ ಬಂದು ಯಾರಿಗಾರು ಬರ್ಸಿ ಅಕ್ಷರಾಭ್ಯಾಸ ಮಾಡಿಸಿ ಯಾರಿಗಾರು ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ತಿಳಿದಿದ್ದೀರಾ ನೀವು? ಇಲ್ಲ ಸರ್, ನಾವು ಅಷ್ಟೊಂದು ಯಾರನ್ನು ಕೇಳಿಲ್ಲ. ನಂಬಿಕೆ ಮೇಲೆ ಬಂದಿದ್ದೀವಿ, ನಂಬಿಕೆ ಇಟ್ಟಿದ್ದೀವಿ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗಿದೆ ಅಂದ್ರೆ ಒಂದ್ 2-3 ಸಲ ಬಂದಿದ್ದೀವಿ. ಒಂದು ಪಾಸಿಟಿವ್ ಪವರ್ ಸಿಕ್ಕಿದೆ ನಮಗೆ. ನಿಮ್ಗೆ ಆ ಅನ್ಸಿದ್ಯಾ? ಪಾಸಿಟಿವ್ ಪವರ್ಗೋಸ್ಕರ ಅದಕ್ಕೋಸ್ಕರ ಬಂದಿದ್ದೀರಾ. ಈಗ ಏನ್ ಮಾಡಿದ್ರು ಮೇಡಮ್ ಇಲ್ಲಿ ಕರೆಸಿದಾಗ? ಈಗ ಅಕ್ಷರಾಭ್ಯಾಸದ ನಾಲ್ಗೆ ಮೇಲೆ ಬರ್ಸಿದ್ರು. ನಾಲ್ಗೆ ಮೇಲೆ? ಅದನ್ನ ಬರ್ಸಿ ನೆಕ್ಸ್ಟ್ ಏನೇನ್ ಕೋರ್ಸ್ ಕೊಡ್ಸ್ಬೇಕು ಅಂತಂದು ಹೇಳಿದ್ದಾರೆ. ಪುಸ್ತಕದಲ್ಲಿ ಏನೋ ಬರ್ಕೊಟ್ರು ನಿಮ್ಗೆ? ಬುಕ್ಸ್ಗಳು ಬರ್ಕೊಟ್ಟಿದ್ದಾರೆ. ನೀವು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡು ಅಂದ್ರೆ ನಂಬಿಕೆ ಇದೆ ಅಂತೀರಾ? ನಂಬಿಕೆ ಇದೆ, ಪಾಸಿಟಿವ್ ಪವರ್ ಬಗ್ಗೆ ನಂಬಿಕೆ ಇದೆ. ಓಕೆ ಮೇಡಮ್. ನಮಸ್ತೆ. ತಾವು ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಬೆಂಗಳೂರಿಂದ. ಬೆಂಗಳೂರಿಂದ ಎಷ್ಟನೇ ಬಾರಿ ಬರ್ತಿದ್ದೀರಾ ಮೇಡಮ್? ನಾವು 1 ವರ್ಷ ಆಯ್ತು, ಒಂದು 5-6 ಸಲ ಬಂದಿದ್ದೀವಿ. 5-6 ಸರಿ ಬರುವಂತ ವಿಶೇಷತೆ ನಿಮ್ ಜೀವನದಲ್ಲಿ ಏನಾಗಿದೆ ಮೇಡಮ್? ಅಂದ್ರೆ ನಮ್ಗೆ ಇಲ್ಲಿ ಬಂದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಗ ದೇವ್ರು ನೋಡುವಾಗ್ಲೇ ಒಂಥರ ನಿಮ್ ಕಣ್ಣೆಲ್ಲ ಒಂಥರ ಕಣ್ಣು ದೊಡ್ಡದಾಗ್ತಾ ಇದೆ. ಇಲ್ಲ ಖುಷಿ ಆಗತ್ತೆ. ತುಂಬಾ ಖುಷಿ ಆಗುತ್ತೆ. ಮಾಸ್ಟರ್ ಅಷ್ಟೇ ತುಂಬಾ ಪರ್ಫೆಕ್ಟ್ ಅಲ್ಲಿ ಹೇಳ್ತಾರೆ. ಹೀಗೆ ಮಕ್ಕಳು ಹೀಗೆ ಎಜುಕೇಶನ್ ಮಾಡ್ಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು, ಹೀಗೆ ಇರ್ಬೇಕು ಮಕ್ಕಳು. ನಿಮ್ ಮಕ್ಕಳಿಗೆ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರಂತ ಗುರುಗಳು. ಅಷ್ಟೇ ಬಂದಿದೆ? ಹೌದು, ಬಂದಿದೆ. ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಅದಕ್ಕಿಂತ ಜಾಸ್ತಿ ಅಂದ್ರೆ ನಾನು ಹೇಳಿದ್ದೆ, ಮಾಸ್ಟರ್ ಹೇಳಿದ್ರಲ್ಲ, ಅದಕ್ಕಿಂತ ಜಾಸ್ತಿ ತೆಗಿಬೇಕು, ಚಾಲೆಂಜಿಂಗ್ ಮೈಂಡ್ ಇರ್ಬೇಕು ಅಂತ ಅದಕ್ಕಿಂತ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದೀರಾ. ನಿಮ್ ಜೀವನದಲ್ಲಿ ಅದು ಬಿಟ್ಟು ಬೇರೆ ಏನ್ ಒಳ್ಳೇದಾಗಿದೆ ಮೇಡಮ್? ಅಂದ್ರೆ ಎಲ್ಲ ಆರ್ಥಿಕ ಇದ್ರಲ್ಲೆಲ್ಲ ಒಳ್ಳೇದಾಗಿದೆ. ಕೆಲವೊಂದು ಹೇಳ್ಕೊಳಕ್ ಆಗಲ್ಲ ಪಬ್ಲಿಕ್. ಈಗ ಆಯ್ತು ಮೇಡಮ್, ಒಳ್ಳೇದಾಗಿದೆ. ನಿಮ್ ಖುಷಿ ನೋಡಿದ್ರೆ ಇನ್ನೂ ಒಂದಷ್ಟು ಹೆಚ್ಚಾಗಿ ತಾಯಿ ಆಶೀರ್ವಾದ ಮಾಡಿ. ಮಾಸ್ಟರ್ ಮಾತ್ರ ಗ್ರೇಟ್. ಅವರು 1 ರೂಪಾಯಿನೂ ತಗೊಳಲ್ಲ. ನಮ್ಗೆ ಬೇಕಾದ್ರೆ ಹಣ ಕೊಡ್ತಾರೆ, ಬೇಕೆ ದುಡ್ಡೇ ತಗೊಳಲ್ಲ ನಿಮ್ಮ ಹತ್ರ? ದುಡ್ಡೇ ತಗೊಳಲ್ಲ. ಅಂದ್ರೆ ಯಾವುದೇ ರೀತಿ ಮೌಢ್ಯ ಇಲ್ಲ, ಯಾವುದೇ ದುಡ್ಡು ಕಾಸು ಏನಿಲ್ಲ ಇಲ್ಲಿ. ಮಾಸ್ಟರ್ 1 ರೂಪಾಯಿನೂ ತಗೊಳಲ್ಲ. ಅವರೇ ಕೊಡ್ತಾರೆ ನಮ್ಗೆ 5 ರೂಪಾಯಿ 9 ರೂಪಾಯಿ ಹೀಗೆಲ್ಲ. ಎಲ್ರು ಗುರುಗಳಂತಾರೆ, ನೀವು ಮಾತ್ರ ಮಾಸ್ಟರ್ ಅಂತ ಇದ್ದೀರಿ. ನಿಮ್ಗೆ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಅವರು. ಅಲ್ಲ, ಗುರುಗಳು ಅವರು, ಮಾಸ್ಟರ್ ಇವ್ರು. ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ, ಯಾವುದೇ ರೀತಿ ದುಡ್ಡು ಕಾಸು ಇಲ್ಲ, ಇದಕ್ಕೆ ಫ್ರೀ ಆಗಿ ಮಾಡ್ಕೊಡ್ತಾರೆ. ಮಾಡ್ಕೊಡ್ತಾರೆ. ಈ ಅಕ್ಷರಾಭ್ಯಾಸ ನಾಲ್ಗೆ ಮೇಲೆ ಬರೆಸ್ತಾ ಇರೋದು, ಯಾವುದೇ ರೀತಿ ದುಡ್ಡು ಇಲ್ಲ. ಇಲ್ಲ ಯಾರು ಬಂದು ನಿಂತ್ಕೋಬಹುದು, ಯಾರಾದ್ರೂ ಕ್ಯೂಲ್ ನಿಲ್ತ್ಕೊಬಹುದು. ನೀವು ಎಷ್ಟು ಬಾರಿ ಬರ್ಸಿದ್ದೀರಾ? ನಾವು 3 ಸಲ ಬರ್ಸಿದೀವಿ. 3 ಸಾರಿ ದುಡ್ಡೇ ತಗೊಂಡಿಲ್ಲ, ಫ್ರೀ ಆಗಿ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. 10th ಅಲ್ಲೂ ಅಷ್ಟೇ ಯಾವ ಕಾಂಬಿನೇಷನ್ ಅಂತ ಹೇಳಿದ್ದಾರೆ PUC ಲಿ. ಆದ್ರೂ ಒಂದ್ಸಲ 10th ಅಲ್ಲಿ ಬಂದು ಹೋಗಿ ಅಂತ ಹೇಳಿದ್ದಾರೆ. ಮತ್ತಿನ್ನು ಒಂದ್ಸಲ ಎಕ್ಸಾಮಿಗೂ ಅಷ್ಟೇ, ಎಕ್ಸಾಮ್ ಮುಂಚೆ ಒಂದ್ಸಲ ಬಂದು ದೇವರ ಹತ್ರ ಒಂದು ಪ್ರದಕ್ಷಿಣ ಹಾಕಿ ಹೋಗಿ ಹಾಲ್ ಟಿಕೆಟ್ ತಗೊಂಡಿಟ್ಟು ಪ್ರಾರ್ಥನೆ ಮಾಡ್ಕೊಂಡು. ಅಂದ್ರೆ ಇಲ್ಲೊಂದು ಶಕ್ತಿ ಇದೆ ಅಂತ ಅಂತೀರಾ? ಶಕ್ತಿ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಲಕ್ಷ್ಮೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಬೆಂಗಳೂರಿಂದ ಬಂದಿದ್ದು. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ನಾನು ಇದು 1 ವರ್ಷದಿಂದ ಬರ್ತಾ ಇದ್ದೀನಿ. 1 ವರ್ಷದಿಂದ? 1 ವರ್ಷದಿಂದ. ಏನ್ ವಿಶೇಷ ಅಂತ ಇಲ್ಲಿ ಬರ್ತಾ ಇದ್ದೀರಿ? ವಿಶೇಷ ಮಕ್ಕಳ ವಿದ್ಯಾಭ್ಯಾಸ, ಆಮೇಲೆ ಏನೇ ಒಳ್ಳೇದಿದ್ರು, ದೇವಸ್ಥಾನದಲ್ಲಿ ಏನೇ ಹೇಳಿದ್ರು ಕೂಡ ನಮ್ಗೆ ಡೇ 1 ಇಂದಾನು ಅವ್ರ ಏನ್ ಪಾಸಿಟಿವ್ ಎನರ್ಜಿ ಇದೆ ನಮ್ಗೆ ಇಲ್ಲಿ ಒಂದ್ಸರಿ ಬಂದೋದ್ರೆ ಮತ್ತಿರ್ಗ ಇಲ್ಲಿ ಬಂದೋಗೋಣ ಅನ್ನೋ ಮನ್ಸು ಎನಿ ಟೈಮ್ ಬರ್ತಾ ಇರ್ತದೆ. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಮಾರುತಿ ಸುಜುಕಿ ಕಂಪನಿಯಲ್ಲಿ ವರ್ಕ್ಸ್ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗ್ಲೇ ನಿಮ್ಗೆ ಒಂದ್ ರೀತಿ ಮತ್ತೆ ಬರ್ಬೇಕು ಅಂತ ಅನ್ನಿಸ್ತಾ ಇದೆ? ಹೌದು, 1 ಟೈಮ್ ಬಂದಾಗ ಎನಿ ಟೈಮ್ ಬರ್ಬೇಕು, ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಬಿಟ್ಟು ನಾವುಗಳು ಅದನ್ನ ಬೆಳಗ್ಗೆ ಎದ್ದಾಗಲಿ ಸಂಜೆ ಆಗ್ಲಿ ಅದನ್ನೇ ಯೋಚನೆ ಆಗ್ತದೆ. ಇನ್ನು ನೆಕ್ಸ್ಟ್ ವೀಕ್ ಬರ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ? ಎನಿ ಟೈಮ್. ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಸರ್ ಇಲ್ಲಿ? ಹೌದು, ಇಲ್ಲಿಂದ ಬಂದಾಗ ಮಕ್ಕಳು ಎಜುಕೇಶನ್ ಆಗ್ಲಿ, ಫೈನಾನ್ಷಿಯಲಿ ಆಗ್ಲಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಬಂದಿದ್ದೀವಿ. ಸರ್, ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ, ನಾಲ್ಗೆ ಮೇಲೆ ಬರೆಸ್ತಾರೆ ಅಂತ, ಅದ್ರ ಬಗ್ಗೆ ನಿಮ್ಗೆ ಏನ್ ಮಾತಾಡ್ತೀರಾ ಸರ್? ಇದು ನಾನು ಲಾಸ್ಟ್ ವೀಕ್ ಬಂದಿದ್ದೆ. ಎವ್ರಿ ಅಮಾವಾಸ್ಯೆ ಯಾವಾಗ ಮಂತ್ಲಿ 1 ಟೈಮ್ ಆಗುತ್ತೆ 1 ಟೈಮ್ ಬಂದ್ ಹೋಗ್ತೀನಿ. ಓಕೆ. ಮೇಸ್ಟ್ ಹತ್ರ ಎಲ್ಲ ಒಪಿನಿಯನ್ ಕೊಡ್ತಾರೆ. ಮಕ್ಕಳು ಫ್ಯೂಚರ್ ಏನಾಗ್ತಾರೆ, ಅದ್ರ ಬಗ್ಗೆ ಏನು ನೆಕ್ಸ್ಟ್ ಯಾವ ಕಾಂಬಿನೇಷನ್ ತಗೋಬೇಕು, ಫ್ಯೂಚರ್ ಏನ್ ಆಗ್ತಾರೆ, ಅವರು ಎಲ್ಲಾನು ಗೈಡೆನ್ಸ್ ಕೊಡ್ತಾರೆ. ನಿಮ್ಗೆ ಏನೇ ಇದ್ರು ಮಕ್ಕಳಲ್ಲಿ ಯಾವುದೇ ಇದ್ದಿದ್ರು ಕೂಡ ಅವರೇ ಕೊಡ್ತಾರೆ, ಮೇಷ್ಟ್ರೇ ಕೊಡ್ತಾರೆ ಅವರೆಲ್ಲ. ಅಂದ್ರೆ ಇಲ್ಲಿ ಶಾಸ್ತ್ರ ಹೇಳ್ತಾರಂತೆ, ನಾವ್ ಏನ್ ಅನ್ಕೊಂಡ್ ಬಂದಿರ್ತೀವಿ ಅದನ್ನ ಅವರೇ ಹೇಳ್ತಾರಂತ ನಾವ್ ಹೇಳ್ತೀವಿ. ಹೌದು. ನಾನು ಲಾಸ್ಟ್ ವೀಕ್ ಬಂದಾಗ ಕೇಳಿದಾಗ ನಾವ್ ಏನು ಕೇಳಿಲ್ಲ, ಗುರುಜಿ ಅವರೇ ನಿಮ್ಗೆ ಹೀಗಿದೆ
ಹೀಗಿದೆ, ನೀವು ಇವಾಗ ಅಮಾವಾಸ್ಯೆ ದಿವಸ ಬನ್ನಿ, ನಿಮ್ಗೆ ನಾನೆಲ್ಲ ಒಳ್ಳೇದ್ ಮಾಡ್ಕೊಡ್ತೀವಿ ಅಂತ ಗುರುಜಿ ಅವರೇ ಹೇಳ್ತಾರೆ. ನೀವೇನ್ ಅನ್ಕೊಂಡ್ರೆ ಅದನ್ನ ಅವರೇ ಹೇಳಿದ್ರು. ಹೌದು ಈಗ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆಯಾ? ಹೌದು, ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ಬಿಫೋರ್ ಎಕ್ಸಾಮ್ ಬರೋಕ್ರ ಮುಂಚೆ ನಿಮ್ಮ ಮಕ್ಳು ಇಷ್ಟೇ ರಿಸಲ್ಟ್ ಬರುತ್ತೆ, ಇಷ್ಟೇ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳಿದ್ರು. ಅದನ್ನು ಹೇಳಿದ್ರಾ? ಹೌದು, ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ ಪರ್ಸೆಂಟೇಜ್, ಅದಕ್ಕಿಂತ 1% ಜಾಸ್ತಿನೇ ಬಂದಿದೆ. ಜಾಸ್ತಿನೇ ಬಂದಿದೆ. ಜಾಸ್ತಿನೇ ಬಂದಿದೆ. ಅದಕ್ಕೆ ನಿಮಗೆ ತುಂಬಾ ನಂಬಿಕೆ ಇದೆ. ನಂಬಿಕೆ ಇದೆ. ಫ್ಯಾಮಿಲಿ ಸಮೇತ ಬರ್ತೀರಾ? ಹೌದು, ಎವ್ರಿ ಟೈಮ್ ನಾವು ಎಲ್ಲ family ನೇ? ಫುಲ್ ಫ್ಯಾಮಿಲಿ. ಪ್ರಾಪರ್ ನಂದು ಬಂದ್ಬಿಟ್ಟು ಶೃಂಗೇರಿ, ಬಟ್ ನಾನು ಇಲ್ಲಿ ಬರ್ತಾ ಇರೋದು 1 year ಇಂದ ಬರ್ತೀನಿ. ನಾನು ಈಗ ಉಂಟ ಕಾರ್ಯಕ್ರಮದಲ್ಲಿ ಎವ್ರಿ ಸಂಡೇ ವಾಚ್ ಮಾಡ್ತೀನಿ, ಅದರಿಂದ ನೋಡಿ ನಾನು ಇಂಪ್ರೆಸ್ ಆಗಿ ಇಲ್ಲಿ ಬಂದಿರೋದು. ತುಂಬಾ ಶಕ್ತಿ ಇದೆ ಅಂತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್.